Hello friends, welcome back to my YouTube channel. In one video ಒಳಗ ನಾವು ಸಾಮಾನ್ಯ ಕನ್ನಡ ಏನು ಸಂವಹನ ಪೇಪರ್ ಇರ್ತೈತಲ್ಲ ಅಲ್ಲಿ ಕನ್ನಡ ಸಾಮಾನ್ಯ ಕನ್ನಡ ಒಂದು ಪೇಪರ್ದೊಂದು ಒಂದು ಏನ್ ಸೆಕ್ಷನ್ ಬರ್ತೈತಲ್ಲ 35 ಅಂಕಗಳಿಗೆ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಬರ್ತಾವು ಅಂದ್ರೆ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತಾವು ಈ ಹಿಂದಿನ ಒಂದು ಅನಲೈಸಿಸ್ ಪೇಪರ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದ್ಮೇಲೆ ಒಂದು ಲಿಸ್ಟ್ ನ ರೆಡಿ ಮಾಡೇನಿ. ಸೊ ಯಾವ್ಯಾವ ಟಾಪಿಕ್ ಮೇಲೆ ನೀವು ಜಾಸ್ತಿ ಸ್ಟ್ರೆಸ್ ಕೊಡ್ಬೇಕು ಅನ್ನೋದ್ರದ್ದು ಒಂದು ಲಿಸ್ಟ್ ನ ರೆಡಿ ಮಾಡೇನಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೇನಿ. ಸೊ ಇದು ಜಸ್ಟ್ PDO ಅಷ್ಟಲ್ಲ, ಗ್ರೂಪ್ ಸಿ ಒಳಗ್ ನೀವು ಯಾವ್ಯಾವ್ರು ಪ್ರಿಪೇರ್ ಆಗತ್ತೀರಿ, ಯಾವ್ಯಾವ ಪರೀಕ್ಷೆಗಳು ಬರ್ತಾವಲ್ಲ ಎಲ್ಲದಕ್ಕೂ ಇದ ಹೆಲ್ಪ್ ಆಗ್ತೈತಿ. ಸೊ ಇವೆಲ್ಲ ಲಿಸ್ಟ್ ಗಳನ್ನ ನಿಮ್ ಜೊತೆ ಇಟ್ಕೊಂಡ್ ನೀವು ಪ್ರಿಪರೇಷನ್ ಮಾಡಿದ್ರಿ ಅಂದ್ರೆ ಸ್ಕೋರ್ ನ ಜಾಸ್ತಿ ಮಾಡಬಹುದು. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂಡ್ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡತ್ತೀರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಈಗ ಕನ್ನಡ ಅಂದ ತಕ್ಷಣ ಆಲ್ಮೋಸ್ಟ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಗ್ರಾಮರ್ ಅದು ಜಾಸ್ತಿ ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ಸ್ಟಿಲ್ ಕನ್ನಡ ಪೇಪರ್ ನಾನು ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ವಲ್ಪ ಟಫ್ ಮಾಡಾಕತ್ತಾರು. ಈ ಛಂದಸ್ ಆಗಿರ್ಬೋದು, ಕವಿ ನಾಮಗಳು, ಕವಿ ಪರಿಚಯಗಳು, ಇಂತ ಒಂದಷ್ಟು ವರ್ಡ್ಸ್ ಮತ್ತ ಅನ್ಯ ದೇಶೀಯ ಪದಗಳು, ಸಮಾನಾರ್ಥಕ ಪದಗಳು ಇಷ್ಟು ಡಿಫಿಕಲ್ಟ್ ತರತಾರಲ್ಲ, ಸ್ವಲ್ಪ ಎಕ್ಸಾಮ್ ಟಫ್ ಆಗತೈತಿ. ಹಿಂಗಾಗಿ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ನ ಯಾವ್ಯಾವ ಏರಿಯಾ ಮೇಲೆ ಕೊಡ್ಬೇಕು ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ಅನ್ಯ ದೇಶೀಯ ಪದ, ಸಮಾನಾರ್ಥಕ ಪದ ಇವನ್ನ ಜಾಸ್ತಿ ಅಂಡ್ ವಿರುದ್ಧಾರ್ಥಕ ಪದಗಳು. ಈ ವರ್ಡ್ಸ್ ನವ್ರು ಎಲ್ಲೆಲ್ಲಿಂದ ಪದಗಳನ್ನ ತರತಾರಲ್ಲ ಮೀನಿಂಗ್ ನ ಗೊತ್ತಾಗ್ವಲ್ತು, ಹಿಂಗಾಗಿ ಇಲ್ಲಿ ಸ್ವಲ್ಪ ಸ್ಟ್ರೆಸ್ ಕೊಡ್ರಿ. ಅಂಡ್ ಇಲ್ಲಿ ಕನ್ನಡ ರತ್ನಕೋಶ ಅಂತೇಳಿ ಒಂದು ಸಣ್ಣ ಬುಕ್ ಅದ, ಆ ಪುಸ್ತಕನ ರೆಫರ್ ಮಾಡ್ಕೊಂಡ್ರೆ ನಿಮ್ಗ ಬಹಳ ಹೆಲ್ಪ್ ಆಗ್ತೈತಿ. ಆಕ್ಚುಲಿ ಒಬ್ರು ಸಬ್ಸ್ಕ್ರೈಬರ್ ಕೇಳಾತಿದ್ರು ಆ ಬುಕ್ ನ PDF ಮಾಡಿ ಸೆಂಡ್ ಮಾಡ್ರಿ ಅಂತ. ನಾ ಟ್ರೈ ಮಾಡಿದೆ, ಬಟ್ ಪೇಜಸ್ ಬಾಳ ಅದಾವು ಅಂಡ್ ಪ್ರತಿಯೊಂದ ಪೇಜಸ್ ದ ಸೆಪರೇಟ್ ಸ್ಕ್ಯಾನ್ ಮಾಡಿ ಅದನ್ನ PDF ಮಾಡಾಕ ಸ್ವಲ್ಪ ಡಿಫಿಕಲ್ಟ್ ಆಗತೈತಿ. ಸೊ ನೆಕ್ಸ್ಟ್ ವರ್ಣಮಾಲೆ, ಅದ್ರೊಳಗ ವ್ಯಂಜನ, ಸಂಧ್ಯಾಕ್ಷರಗಳು, ಅದ್ರ ಮೇಲೆಲ್ಲಾ ಕ್ವಶನ್ಸ್ ಬರೋ ಚಾನ್ಸ್ ಇರ್ತೈತಿ. ಕ್ರಿಯಾಪದ, ಧಾತು ರೂಪ, ವಿದ್ಯಾರ್ಥಕ, ಕೃದಂತ ನಾಮಗಳು ಏನದಾವಲ್ಲ ಒಂದ್ ಕ್ವಶನ್ ಡೆಫಿನೆಟ್ಲಿ ಕೃದಂತ ನಾಮ, ಕೃದಂತ ಭಾವ ಇದ್ರ ಮೇಲೆ ಒಂದ್ ಕ್ವಶನ್ ಬಂದಿರ್ತದ. ಸೊ ಈಗ ಮೊನ್ನೆನ ಒಂದು ಹೈದರಾಬಾದ್ ಕರ್ನಾಟಕದ ಏನ್ PDO ಪರೀಕ್ಷೆ ಆಯ್ತು ಆ ಕ್ವಶನ್ ಪೇಪರ್ ನೋಡ್ರು ನಿಮಗ್ ಗೊತ್ತಾಗ್ತದ. ಇನ್ನ ವಿಭಕ್ತಿ ಪ್ರತ್ಯಯ, ವಿಭಕ್ತಿ ಪ್ರತ್ಯಯನ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಮಾಡಾಕತ್ತಾರ. ಸೊ ವಿಭಕ್ತಿ ಪ್ರತ್ಯಯ ಒಂದು ಜಾಸ್ತಿ ಸ್ಟ್ರೆಸ್ ಕೊಟ್ಕಸ್ ನೀವು ನೋಡ್ಕೋಬೇಕಾಗ್ತದ. ಇನ್ನು ಸಮಾನಾರ್ಥಕ ಪದಗಳ ಜಾಸ್ತಿ ಕನ್ಫ್ಯೂಷನ್ ಆಗತ್ತಾವು, ಹಿಂಗಾಗಿ ಕನ್ನಡ ರತ್ನ ಒಂದ್ ಏನು ಕೋಶ ಐತ್ಲಾ ಆ ಪುಸ್ತಕನ ಓದ್ಕೊಳ್ರಿ. ಜೊತೆಗೆ ಇಂಗ್ಲಿಷ್ ಪದಗಳಿಗೆ ಕನ್ನಡದ ಅರ್ಥ, ಈ ತರ ಕ್ವಶನ್ಸ್ ಅಂಡ್ ಪದಗಳ ದೋಷ ಏನು ಕಾಗುಣಿತದ ಮಿಸ್ಟೇಕ್ ಆಗಿರ್ತಾವ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ತಾವಲ್ಲ, ಕನ್ನಡ ಒಳಗೆ ಏನು ಒತ್ತಕ್ಷರಗಳ ಮಿಸ್ಟೇಕ್ಸ್ ಆಗಿರ್ತಾವಲ್ಲ ಕಾಗುಣಿತದ ದೋಷ, ಅದ್ರ ಮೇಲೆ ಒಂದರ ಕ್ವಶನ್ ಇರ್ತದ. ಇನ್ನು ತತ್ಸಮ ತದ್ಭವನು ಅಷ್ಟೇ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಡ್ರಿ. ಈ ವರ್ಡ್ಸ್ ಗಳು ಸ್ವಲ್ಪ ಡಿಫಿಕಲ್ಟ್ ಬರಾಕತ್ತಾವ. ದಟ್ ನುಡಿಗಟ್ಟು, ಒಂದ್ ಅಥವಾ ಎರಡು ನುಡಿಗಟ್ಟು, ಗಾದೆ ಮಾತ್ ಮೇಲೆ ಒಂದ್ ಅಥವಾ ಎರಡು ಕ್ವಶನ್ ಫಿಕ್ಸ್ ಇರ್ತದ. ಇನ್ನ PQRS ಒಂದು ಹೇಳಿಕೆಗಳನ್ನ ಅದಲ್ ಬದಲು ಮಾಡಿರ್ತಾರು. ಫಸ್ಟ್ ಸೆಂಟೆನ್ಸ್ ಲಾಸ್ಟ್ ಸೆಂಟೆನ್ಸ್ ಕರೆಕ್ಟ್ ಕೊಟ್ಟಿರ್ತಾರು, ಮಿಡಲ್ದು ಅದಲ್ ಬದಲು ಮಾಡಿರ್ತಾರು. ಅದನ್ನ ನೀವು ಕರೆಕ್ಟ್ ಆಗಿ PQRS ಒಂದು ಫಾರ್ಮ್ಯಾಟ್ ಒಳಗ ಸೆಂಟೆನ್ಸ್ ನ ಒಂದು ಇದ್ ಮಾಡ್ಬೇಕು, ಹೇಳಿಕೆಗಳನ್ನ ಆ ತರ ಕ್ವಶನ್ಸ್ ಇರ್ತಾವ ಒಂದ್ 2-3. ಇನ್ ಯಾವ್ಯಾವ ಅಂದ್ರ ಕನ್ನಡದೊಳಗಿನ ಪ್ರಶಸ್ತಿಗಳು ಯಾವ್ಯಾವು, ಜ್ಞಾನಪೀಠ ಪ್ರಶಸ್ತಿ ಈ ಎಷ್ಟ್ ಜನಕ್ಕೆ ಸಿಕ್ಕದ, ಯಾವ್ಯಾವ ಒಂದು ಕೃತಿಗಳಿಗೆ ಸಿಕ್ಕದ ಅದೆಲ್ಲಾ ನೆನ್ಪಿಟ್ಕೋಬೇಕು. ಅಂಡ್ ಜ್ಞಾನಪೀಠ ಪ್ರಶಸ್ತಿ ಎಷ್ಟೊತ್ತಿಗೆ ಸಿಕ್ಕೈತಿ, ಯಾವ್ಯಾವ ಕೃತಿಗಳಿಗೆ ಸಿಕ್ಕೈತಿ ಅದನ್ನೆಲ್ಲ ನೋಡ್ಕೋಬೇಕು. ನೀವು ಈಗ ಲಾಸ್ಟ್ ಪೇಪರ್ ನೋಡಿದ್ರಿ ಅಂದ್ರೆ ಅದ ಒಂದು ಕ್ವಶನ್ ಹೊಂದಿಸಿ ಬರೆಯೊಳಗಿತ್ತು. ಸೊ ಹಿಂಗಾಗಿ ಫೋಕಸ್ ಕೊಡ್ಬೇಕು. ದೆನ್ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿಗಳು, ಯಾವ್ಯಾವ ಕನ್ನಡದ ಪ್ರಶಸ್ತಿಗಳು ಯಾರ್ಯಾರಿಗೆ ಸಿಕ್ಕವು, ಯಾವ ಕೃತಿಗಳಿಗೆ ಸಿಕ್ಕವು ಅದನ್ನ ನೋಡ್ಕೋಬೇಕಾಗ್ತದ. ಇನ್ನು ಕವಿ ಪರಿಚಯ, ಅಲಂಕಾರ ಮತ್ತ ಛಂದಸ್ಸು ಮತ್ತ ಇದ್ರ ಮೇಲೆಲ್ಲಾ ವೃತ್ತಗಳ ಮೇಲೆಲ್ಲಾ ಕ್ವಶನ್ ಬರತಾವು. ಖ್ಯಾತ ಕರ್ನಾಟಕ ವೃತ್ತಗಳು ಇವೆಲ್ಲ ಅಲಂಕಾರ, ಛಂದಸ್ಸು ಇದ್ರ ಮೇಲೆ ಫೋಕಸ್ ಕೊಡ್ರಿ. ಇನ್ನ ಸೊ ಈ ತರದ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಗಳು ಬರತಾವು. ಇನ್ ಇದಕ್ಕೆ ಯಾವ ಪುಸ್ತಕನ ನಾವು ರೆಫರ್ ಮಾಡ್ಬೇಕು ಅನ್ನೋದಾತಂದ್ರ ಒಂದು ಗೋಪಾಲಕೃಷ್ಣ ಉಡಪ್ಪ ಅವರ ಪುಸ್ತಕವನ್ನ ನೀವು ಓದ್ಬಹುದು, ಅಥವಾ TM ಶ್ರೀಕಂಠಯ್ಯ ಸರ್ ಅವರ ಪುಸ್ತಕನ ಓದ್ಬಹುದು. ಈ ಎರಡು ಪುಸ್ತಕ ಓದೋದ್ರಿಂದ ನಿಮಗೆ ಎಲ್ಲೆಲ್ಲ ಹೆಲ್ಪ್ ಆಗ್ತೈತೆ ಅಂದ್ರ KPSC ಗ್ರೂಪ್ ಸಿ ಎಲ್ಲಾ ಪೇಪರ್ ಒಳಗೂ ನಿಮಗೆ ಹೆಲ್ಪ್ ಆಗ್ತದ, FST ಒಳಗ ಹೆಲ್ಪ್ ಆಗ್ತದ, PDO ಒಳಗ ಹೆಲ್ಪ್ ಆಗ್ತದ ಅಂಡ್ KS ಒಳಗ ಹೆಲ್ಪ್ ಆಗ್ತೈತಿ. ಜೊತೆಗೆ IAS ದ ಮೇನ್ಸ್ ಒಳಗ ಏನು ಒಂದು ಕಂಪಲ್ಸರಿ ಕನ್ನಡ ಇರ್ತೈತಲ್ಲ ಆ 300 ಅಂಕಗಳಿಗೆ
ಅಲ್ಲೇನು ನಿಮಗ ಹೆಲ್ಪ್ ಆಗ್ತದ. ಸೊ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಪರ್ಚೇಸ್ ಮಾಡ್ಕೋಕ್ ಆಗಂಗೆ ಇಲ್ಲ ಅನ್ನೋರು ನೀವು ಏನ್ ನೀವು ಸ್ಕೂಲ್ ಬುಕ್ಸ್ ಓದಿರ್ತಿರಲ್ಲ, ಅದ್ರ ಹಿಂದನ ಸಮಾನಾರ್ಥಕ ಪದಗಳ ಲಿಸ್ಟ್ ಇರ್ತಾವು, ಕವಿ ಪರಿಚಯಗಳು ಇರ್ತಾವು, ಗ್ರಾಮರ್ ಪೋರ್ಷನ್ ಎಲ್ಲಾ ಕೊಟ್ಟಿರ್ತಾರ ಅಂಡ್ ಅಥೆಂಟಿಕ್ ಸೋರ್ಸ್ ಅದ. ಯಾಕಂದ್ರ ಸರ್ಕಾರದಿಂದ ಪಬ್ಲಿಷ್ ಆಗಿರುವಂತ ಒಂದು ಪುಸ್ತಕಗಳ ಹಿಂದ ಬಂದಿರ್ತದ. ಸೊ ಅಲ್ಲಿಂದ ನೀವು ಪ್ರಿಪರೇಷನ್ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.